ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ಇವತ್ತು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಈ ಚಾಪ್ಟರ್ನ ಪ್ರೀವಿಯಸ್ ಇಯರ್ KCET ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒನ್ ಆಫ್ ದ ಮೋಸ್ಟ್ ವೆಯ್ಟೇಜ್ ಇರುವಂತಹ ಚಾಪ್ಟರ್ ಇದು, ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಹಾಗಾಗಿ 2009ಇಂದ 2023ವರೆಗೂ 55 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ KCETನಲ್ಲಿ. ಅಂತ ಹೇಳಿದ್ರೆ ಪ್ರತಿ ವರ್ಷ 3-4 ಕ್ವಶನ್ಸ್ಗಳು ಈ ಒಂದು ಚಾಪ್ಟರಿಂದ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಚಾಪ್ಟರ್ನ ವರ್ಕೌಟ್ ಮಾಡೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಮಿಸ್ ಮಾಡೋ ಹಾಗೆ ಇಲ್ಲ, ಯಾಕಂದರೆ 3-4 ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ ಈ ಚಾಪ್ಟರ್ನ ಮಿಸ್ ಮಾಡೋ ಹಾಗೆ ಇಲ್ಲ. ಓಕೆನಾ? ಆ್ಯಂಡ್ ಆಲ್ಮೋಸ್ಟ್ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಆ ಒಂದು ಪ್ಯಾಟರ್ನಲ್ಲೇ ಕೇಳುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಏನಿದೆ ಆ ಪ್ಯಾಟರ್ನಲ್ಲೇ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೀವು ವರ್ಕೌಟ್ ಮಾಡಬೇಕು. ಆ ಒಂದು ಕ್ವಶನ್ಸ್ಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ. ಆ್ಯಂಡ್ ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸ್ಗಳನ್ನು ಈ ಒಂದು ಚಾಪ್ಟರಿಂದ ಜಾಸ್ತಿ ಕೇಳ್ತಾರೆ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಹ್ಯಾವ್ ಅ ನಾರ್ಮಲ್ ವಿಷನ್ ದೋ ದೇರ್ ಫಾದರ್ಸ್ ವರ್ ಕಲರ್ ಬ್ಲೈಂಡ್. ಸೊ ಹಸ್ಬೆಂಡ್ ವೈಫ್ ಇಬ್ಬರೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಕಲರ್ ಬ್ಲೈಂಡ್ನೆಸ್ ಇಲ್ಲ, ನಾರ್ಮಲ್ ವಿಷನ್ ಇದೆ. ಬಟ್ ಅವರಿಬ್ಬರ ಫಾದರ್ಸಿಗೂ ಕಲರ್ ಬ್ಲೈಂಡ್ನೆಸ್ ಇದೆ. ಓಕೆ, ಆ್ಯಂಡ್ ಮದರ್ ಡಿಡ್ ನಾಟ್ ಹ್ಯಾವ್ ಎನಿ ಜೀನ್ ಫಾರ್ ಕಲರ್ ಬ್ಲೈಂಡ್ನೆಸ್. ಫಾದರ್ಸ್ಗಳಿಗೆ ಮಾತ್ರ ಕಲರ್ ಬ್ಲೈಂಡ್ನೆಸ್ ಇದೆ, ಮದರ್ಸಿಗಿಲ್ಲ. ಓಕೆ, ನೆಕ್ಸ್ಟ್ ನೋಡಿ. ದ ಪ್ರಾಬಬಿಲಿಟಿ ಆಫ್ ದೇರ್ ಡಾಟರ್ ಬಿಕಮಿಂಗ್ ಕಲರ್ ಬ್ಲೈಂಡ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಅವ್ರಿಗೆ ಹುಟ್ಟುವಂಥ ಮಗಳಿಗೆ ಕಲರ್ ಬ್ಲೈಂಡ್ನೆಸ್ ಬರುವಂಥ ಚಾನ್ಸಸ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆಪ್ಷನ್ 0%, 25%, 50%, 75%. 2009ನಲ್ಲಿ ಕೇಳಿರುವಂತಹ ಕ್ವಶನ್ ಇದು. ಓಕೆ, ಇದನ್ನು ನಾನು ವರ್ಕೌಟ್ ಮಾಡಿ ತೋರಿಸ್ತೀನಿ. ನೋಡಿ, ಈಗ ಅವ್ರು ಹೇಳ್ತಿರುವಂಥ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೂಡ ನಾರ್ಮಲ್ ವಿಷನ್ ಇದೆ, ಕಲರ್ ಬ್ಲೈಂಡ್ನೆಸ್ ಇಲ್ಲ, ಬೋತ್ ಆರ್ ನಾರ್ಮಲ್. ಬಟ್ ಇವರಿಬ್ಬರ ಫಾದರ್ಸ್ ಏನಿದ್ದಾರೆ ಅವರಿಗೆ ಕಲರ್ ಬ್ಲೈಂಡ್ನೆಸ್ ಇದೆ. ನೋಡಿ, ಸ್ಮಾಲ್ ಸಿ. ಓಕೆ, ಕಲರ್ ಬ್ಲೈಂಡ್ನೆಸ್ಸು ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಆಗಿರೋದ್ರಿಂದ ಎರಡು ಹೋಮೋಸೈಗಸ್ ಕಂಡೀಷನ್ಲಿ ಇರಬೇಕಾಗುತ್ತೆ, ಅಥವಾ ಮೇಲಲ್ಲಿ ಒಂದು ಜೀನ್ ಅದನ್ನು ಕ್ಯಾರಿ ಮಾಡಿದ್ರು ಸಾಕಾಗುತ್ತೆ. ಯಾಕಂದರೆ ಅದನ್ನು ಕಂಪೆನ್ಸೇಟ್ ಮಾಡೋಕ್ಕೆ ಇನ್ನೊಂದು X ಕ್ರೋಮೋಸೋಮ್ ಇಲ್ಲ. ಓಕೆ, ಹಾಗಾಗಿ ಮದರ್ಸಿಗೆ ಯಾವುದೇ ರೀತಿ ಕಲರ್ ಬ್ಲೈಂಡ್ನೆಸ್ ಇಲ್ಲ, ಫಾದರಿಗೆ ಮಾತ್ರ ಕಲರ್ ಬ್ಲೈಂಡ್ನೆಸ್ಸು ಇದೆ. ಓಕೆನಾ? ಸೊ ಈಗ ನೋಡಿ, ಹಸ್ಬೆಂಡು ನಾರ್ಮಲ್ಲು, ವೈಫು ನಾರ್ಮಲ್ ಅಂತ ಹೇಳಿದ್ರೆ ಇಲ್ಲಿ ಕ್ಯಾರಿಯರ್ ಆಗುತ್ತೆ. ಯಾಕೆ ಕ್ಯಾರಿಯರ್ ಆಗುತ್ತೆ ನೋಡಿ, ಇಲ್ಲಿ ಫಾದರ್ ಕಲರ್ ಬ್ಲೈಂಡು, ಮದರಿಗೆ ಯಾವುದೇ ರೀತಿ ಕಲರ್ ಬ್ಲೈಂಡ್ನೆಸ್ ಇಲ್ಲ, ನಾರ್ಮಲ್ ಅಂತ ಹೇಳಿದ್ರೆ ಈ ಫಾದರಿಂದ ಈ X ಕ್ರೋಮೋಸೋಮ್ ಬಂದರೆ ಕ್ಯಾರಿಯರ್ ಆಗ್ತಾಳೆ. ಓಕೆ, ಬಟ್ ಕಲರ್ ಬ್ಲೈಂಡ್ನೆಸ್ ಆಗಿರಲ್ಲ. ಓಕೆನಾ? ಸೊ ಈಗ ಇವರಿಬ್ಬರಿಗೆ ಹುಟ್ಟುವಂಥ ಮಗಳು ನೋಡಿ, ಇಲ್ಲಿ ಫಸ್ಟು ಕೇಸಲ್ಲಿ ಡಾಟರ್ ನಾರ್ಮಲ್ ಆಗಿದೆ, ಯಾವುದೇ ರೀತಿ ಕಲರ್ ಬ್ಲೈಂಡ್ನೆಸ್ ಇಲ್ಲ. ಇಲ್ಲೂ ಕೂಡ ನಾರ್ಮಲ್ ಸನ್, ಕ್ಯಾರಿಯರ್ ಡಾಟರ್, ಅಫೆಕ್ಟೆಡ್ ಸನ್. ಇಲ್ಲಿ ಸನ್ಗೆ ಕಲರ್ ಬ್ಲೈಂಡ್ನೆಸ್ ಬರ್ತಾ ಇದೆ, ಡಾಟರ್ ಎರಡೂ ಕೇಸಸಲ್ಲಿ ಬರ್ತಾ ಇಲ್ಲ. ನೋಡಿ, ಹೌದಾ? ಇಲ್ಲಿ ನಾರ್ಮಲ್ ಡಾಟರು, ಇಲ್ಲಿ ಕ್ಯಾರಿಯರ್ ಡಾಟರು, ಅಫೆಕ್ಟೆಡ್ ಡಾಟರ್ ಇಲ್ಲ. ಅವ್ರು ಕೇಳ್ತಿರೋದು ಅದನ್ನು, ಅಫೆಕ್ಟೆಡ್ ಡಾಟರ್ ಇದ್ದಾರಾ, ಕಲರ್ ಬ್ಲೈಂಡ್ನೆಸ್, ಡಾಟರಿಗೆ ಕಲರ್ ಬ್ಲೈಂಡ್ನೆಸ್ ಬರುವಂಥ ಚಾನ್ಸಸ್ ಎಷ್ಟು ಅಂತ. ಅದಕ್ಕೆ ನಮ್ಮ ಆನ್ಸರ್ ಏನು ನೋಡಿ, ದ ಪ್ರಾಬಬಿಲಿಟಿ ಆಫ್ ದೇರ್ ಡಾಟರ್ಸ್ ಬಿಕಮಿಂಗ್ ಕಲರ್ ಬ್ಲೈಂಡ್ ಇಸ್ 0%. ಇಲ್ಲೂ ಕಲರ್ ಬ್ಲೈಂಡ್ನೆಸ್ ಇಲ್ಲ, ಇಲ್ಲೂ ಕಲರ್ ಬ್ಲೈಂಡ್ನೆಸ್ ಇಲ್ಲ, ಕ್ಯಾರಿಯರ್ ಇದ್ದಾರೆ ಅಷ್ಟೇ. ಓಕೆ, ಹಾಗಾಗಿ 0%. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ, 0%. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ದ ಆಫ್ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ಡ್ ಫ್ರಮ್ ಅ ಮ್ಯಾರೇಜ್ ಹ್ಯಾವ್ ಓನ್ಲಿ O or A ಬ್ಲಡ್ ಗ್ರೂಪ್ಸ್. ಓಕೆ, ಆಫ್ ದ ಜೀನೋಟೈಪ್ಸ್ ಗಿವನ್ ಬಿಲೋ ದ ಪಾಸಿಬಲ್ ಜೀನೋಟೈಪ್ಸ್ ಆಫ್ ದ ಪೇರೆಂಟ್ಸ್ ವುಡ್ ಬಿ. ಅಂದರೆ ನೋಡಿ, ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಪೇರೆಂಟ್ಸ್ಗಳ ಪೇರೆಂಟ್ಸ್ಗಳ ಬ್ಲಡ್ ಗ್ರೂಪಿನ ಜೀನೋಟೈಪ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಪೇರೆಂಟ್ಸ್ಗಳಿಗೆ O ಬ್ಲಡ್ ಗ್ರೂಪು ಮತ್ತು A ಬ್ಲಡ್ ಗ್ರೂಪ್ ಇರುವಂಥ ಆಫ್ಸ್ಪ್ರಿಂಗ್ಸ್ಗಳು
ಹುಟ್ಟುವಂಥ ಚಾನ್ಸಸ್ ಇರುತ್ತೆ. ಓಕೆ, ಬರೀ ಓನೇ ಬರಬಾರ್ದು ಅಥವಾ ಬರೀ ಏನೇ ಬರಬಾರ್ದು, ಓ ಆದರೂ ಬರಬಹುದು, ಎ ಆದರೂ ಬರಬಹುದು. ಇಂಥ ಪಾಸಿಬಿಲಿಟಿ ಯಾವ ಒಂದು ಜೀನೋಟೈಪಲ್ಲಿದೆ, ಯಾವ ಒಂದು ಪೇರೆಂಟ್ಸ್ಗಿದೆ ಅಂತ ಕೇಳ್ತಾ ಇದ್ದಾರೆ. ಇದು 2009ನಲ್ಲಿ ಕೇಳಿರುವಂಥ ಕ್ವಶನ್. ಓಕೆ, ಈಗ ನಾವು ಒಂದೊಂದೇ ಜೀನೋಟೈಪ್ಸನ್ನು ವರ್ಕೌಟ್ ಮಾಡಬೇಕಾಗುತ್ತೆ. ಓಕೆ, ನೋಡಿ, ಈಗ ಫಸ್ಟ್ ಪೇರೆಂಟ್ಸಿನ ಜೀನೋಟೈಪ್ ಏನಪ್ಪ? IA, I0, I0. ಅವರಿಗೆ ಹುಟ್ಟುವಂಥ ಆಫ್ ಸ್ಪ್ರಿಂಗ್ಸಿಗೆ ಎ ಬ್ಲಡ್ ಗ್ರೂಪ್ ಇರುತ್ತೆ, ಎ ಬ್ಲಡ್ ಗ್ರೂಪ್, ಎ ಬ್ಲಡ್ ಗ್ರೂಪ್, ಎ ಬ್ಲಡ್ ಗ್ರೂಪ್. ಸೊ ಇಲ್ಲಿ ಓ ಬರುವಂಥ ಚಾನ್ಸಸ್ಸೇ ಇಲ್ಲ, ಓನ್ಲಿ ಎ ಬ್ಲಡ್ ಗ್ರೂಪ್ ಮಾತ್ರ ಬರುತ್ತೆ. ಹಾಗಾಗಿ ಇವರಲ್ಲ, ಇವರು ಈ ಒಂದು ಪೇರೆಂಟ್ಸಿನ ಜೀನೋಟೈಪ್ ಅಲ್ಲ. ಓಕೆ, ನೋಡಿ, ನೆಕ್ಸ್ಟ್ ಪೇರೆಂಟ್ಸಿನ ಜೀನೋಟೈಪ್ IA, I0, I0, I0. ಸೊ ಇವರಿಗೆ ನೋಡಿ, I0 ಅಂದರೆ ಎ ಬ್ಲಡ್ ಗ್ರೂಪ್ ಆಯಿತು, I0 ಅಂದರೆ ಓ ಬ್ಲಡ್ ಗ್ರೂಪ್ ಆಯಿತು, I0 ಎ ಬ್ಲಡ್ ಗ್ರೂಪ್, I0 ಓ ಬ್ಲಡ್ ಗ್ರೂಪ್. ಸೊ ಇಲ್ಲಿ ಎ ಬ್ಲಡ್ ಗ್ರೂಪ್ ಬರ್ತಾ ಇದೆ, ಓ ಬ್ಲಡ್ ಗ್ರೂಪು ಬರ್ತಾ ಇದೆ, ಎ ಓ, ಬೇರೆ ಇನ್ಯಾವುದು ಬರ್ತಾ ಇಲ್ಲ, ಹೌದಲ್ವಾ? ಸೊ ಈ ಒಂದು ಆಪ್ಷನ್ನೇ ಕರೆಕ್ಟ್ ಆಗುವಂಥದ್ದು ಇದೆ, ಈ ಒಂದು ಆಪ್ಷನ್ನೇ ಕರೆಕ್ಟ್ ಆಗುತ್ತೆ. ಹಾಗಂತ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಂಗಿಲ್ಲ, ಬೇರೆ ಆಪ್ಷನ್ಗಳನ್ನು ಕೂಡ ವರ್ಕೌಟ್ ಮಾಡಬೇಕು. ನೋಡಿ, ಬೋತ್ ಎ ಆ್ಯಂಡ್ ಓ ಬ್ಲಡ್ ಗ್ರೂಪ್ಸ್ ಆರ್ ಪಾಸಿಬಲ್. ಓಕೆ, ನೆಕ್ಸ್ಟ್ ನೋಡಿ, IA, I0. ಇವರಿಗೆ IA ಅಂತ ಹೇಳಿದ್ರೆ ಎ ಬ್ಲಡ್ ಗ್ರೂಪ್ ಆಯಿತು, IA ಎ ಬ್ಲಡ್ ಗ್ರೂಪ್, I0 ಎ ಬ್ಲಡ್ ಗ್ರೂಪ್, I0 ಎ ಬ್ಲಡ್ ಗ್ರೂಪ್. ಇಲ್ಲಿ ಎ ಬ್ಲಡ್ ಗ್ರೂಪ್ ಮಾತ್ರ ಬರ್ತಾ ಇದೆ, ಸೊ ಈ ಒಂದು ಆಪ್ಷನ್ನು ಅಲ್ಲ. ನೆಕ್ಸ್ಟ್ ನೋಡಿ, I0 ಇದು ನಾವು ವರ್ಕೌಟ್ ಮಾಡೋದೇ ಬೇಕಾಗಿಲ್ಲ, ಓ ಬ್ಲಡ್ ಗ್ರೂಪ್ ಮಾತ್ರ ಬರುತ್ತೆ ಇದರಲ್ಲಿ, ಹೌದಲ್ವಾ? ಬೇರೆ ಇನ್ಯಾವುದು ಕೂಡ ಪಾಸಿಬಿಲಿಟಿ ಇಲ್ಲ. ಹಾಗಾಗಿ ಆಪ್ಷನ್ 2 ಇತ್ತಲ್ಲ, ಯಾವುದು ನೋಡಿ, I0 ಇತ್ತಲ್ಲ, ಆ ಆಪ್ಷನ್ನು ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಬಿ ಈಸ್ ರೈಟ್, ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ಎ ಟ್ರೂ ಬ್ರೀಡಿಂಗ್ ಪ್ಲಾಂಟ್ ಪ್ರೊಡ್ಯೂಸಿಂಗ್ ರೆಡ್ ಫ್ಲವರ್ ಈಸ್ ಕ್ರಾಸ್ಡ್ ವಿತ್ ಅ ಪ್ಯೂರ್ ಪ್ಲಾಂಟ್ ಪ್ರೊಡ್ಯೂಸಿಂಗ್ ವೈಟ್ ಫ್ಲವರ್ಸ್ ಅಂತ ಹೇಳಿದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ಅಲೀಲ್ ಫಾರ್ ರೆಡ್ ಕಲರ್ ಆಫ್ ಫ್ಲವರ್ ಇಸ್ ಡಾಮಿನೆಂಟ್. ಸೊ ಗೊತ್ತಿದೆ ಅದು ನಮಗೆ. ಆಫ್ಟರ್ ಸೆಲ್ಫಿಂಗ್ ದ ಪ್ಲಾಂಟ್ಸ್ ಆಫ್ ಫಸ್ಟ್ ಫಿಲಿಯಲ್ ಜನರೇಷನ್, ದ ಪ್ರಪೋರ್ಷನ್ ಆಫ್ ಪ್ಲಾಂಟ್ಸ್ ಪ್ರೊಡ್ಯೂಸಿಂಗ್ ವೈಟ್ ಫ್ಲವರ್ಸ್ ಇನ್ ದ ಪ್ರೋಜನಿ ವುಡ್ ಬಿ ಅಂತ ಕೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿ ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸಿನ F2 ಜನರೇಷನಲ್ಲಿ ಬರುವಂತಹ ವೈಟ್ ಫ್ಲವರ್ಸಿನ ಪ್ರಪೋರ್ಷನ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನೋಡಿ, ರೆಡ್ ಫ್ಲವರ್ ಈಸ್ ಕ್ರಾಸ್ಡ್ ವಿತ್ ವೈಟ್ ಫ್ಲವರು. ಇಲ್ಲಿ ರೆಡ್ ಫ್ಲವರ್ ಡಾಮಿನೆಂಟು. ಸೊ ಅವೆರಡನ್ನು ಕ್ರಾಸ್ ಮಾಡಿದಾಗ ಪಿಂಕ್ ಕಲರ್ ಫ್ಲವರ್ಸು ಬರುತ್ತೆ. ಓಕೆ, ಈ ಪಿಂಕ್ ಕಲರ್ ಫ್ಲವರ್ಸ್ಗಳನ್ನು ಸೆಲ್ಫಿಂಗ್ ಮಾಡಿದಾಗ ನೋಡಿ 1:2:1 ರೇಷನಲ್ಲಿ ಬರುತ್ತೆ ಅಂತ ಹೇಳಿದ್ರೆ 1/4 ರೆಡ್ ಫ್ಲವರ್ಸು, 1/2 ಪಿಂಕ್ ಫ್ಲವರ್ಸು, 1/4 ವೈಟ್ ಫ್ಲವರ್ಸು, ಹೌದಾ? ಸೊ ವೈಟ್ ಫ್ಲವರ್ಸು ಅಂತ ಹೇಳಿದ್ರೆ 1/4 ಪ್ರಪೋರ್ಷನಲ್ಲಿದೆ. ಹಾಗಾಗಿ ಆಪ್ಷನ್ ಏನಾಗುತ್ತೆ? 1/4. ವೈಟ್ ಫ್ಲವರ್ಸಿನ ಪ್ರಪೋರ್ಷನ್ನು 1/4. ನೆಕ್ಸ್ಟ್ ರೆಡ್ ಕೇಳ್ಬೋದು ಅಥವಾ ಪಿಂಕ್ ಕೇಳ್ಬೋದು. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ನೋಡಿ, ಡ್ಯೂ ಟು ನಾನ್ ಡಿಸ್ಟಿಂಕ್ಷನ್ ಆಫ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ಸ್ಪರ್ಮ್ಯಾಟೋಜೆನೆಸಿಸ್, ಸ್ಪರ್ಮ್ಸ್ ಕ್ಯಾರಿ ಬೋತ್ ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಯೂಶಲಿ ಏನಾಗುತ್ತೆ, ಮಿಯೋಸಿಸ್ ಆಗಬೇಕಾದ್ರೆ, ಸ್ಪರ್ಮೆಟೋಜೆನಿಸಿಸ್ ಆಗಬೇಕಾದ್ರೆ ಎರಡೂ ಸ್ಪರ್ಮ್ಸ್ಗಳಿಗೆ ಎಕ್ಸ್ ಕ್ರೋಮೋಸೋಮ್ ಒಂದು ಕಡೆ ಹೋಗುತ್ತೆ, ವೈ ಕ್ರೋಮೋಸೋಮ್ ಒಂದು ಸ್ಪರ್ಮಿಗೆ ಹೋಗುತ್ತೆ. ಬಟ್ ಇಲ್ಲಿ ನಾನ್ ಡಿಸ್ಟಿಂಕ್ಷನ್ ಆಗ್ತಾ ಇದೆ. ಹಾಗಾಗಿ ಒಂದೇ ಸ್ಪರ್ಮಿಗೆ ಎಕ್ಸ್ ಕ್ರೋಮೋಸೋಮು ವೈ ಕ್ರೋಮೋಸೋಮ್ ಎರಡೂ ಕೂಡ ಹೋಗ್ತಾ ಇದೆ. ಓಕೆ, ಹಾಗಿದ್ಮೇಲೆ ಕ್ಯಾರಿಯೋಟೈಪ್ ಏನಾಗುತ್ತೆ ನೋಡಿ, 22A ಪ್ಲಸ್ XY, 22 ಆಟೋಸೋಮ್ಸು ಪ್ಲಸ್ XY, ಯಾವುದಾದ್ರೂ ಒಂದು ಇರಬೇಕಾಗಿತ್ತು, ಎಕ್ಸ್ ಅಥವಾ ವೈ ಇರಬೇಕಾಗಿತ್ತು, XY ಎರಡೂ ಇದೆ. ಆ್ಯಂಡ್ ಸಮ್ ಸ್ಪರ್ಮ್ಸ್ ಡು ನಾಟ್ ಕ್ಯಾರಿ ಎನಿ ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಇಲ್ಲಿ ಎಕ್ಸು ವೈ ಎರಡೂ ಕ್ರೋಮೋಸೋಮ್ಸ್ಗಳು ಒಂದೇ ಸ್ಪರ್ಮಿಗೆ ಹೋಗಿದ್ದರಿಂದ ಕೆಲವು ಸ್ಪರ್ಮ್ಸ್ಗಳಿಗೆ ಕ್ರೋಮೋಸೋಮ್ ಹೋಗಿರೋದಿಲ್ಲ, ಹೌದಲ್ವಾ? ಅವುಗಳ ಕ್ಯಾರಿಯೋಟೈಪ್ ಏನಾಗುತ್ತೆ, 22A ಪ್ಲಸ್ 0 ಅಂತ ಹೇಳಿದ್ರೆ ಅಲ್ಲಿ ಯಾವ ಕ್ರೋಮೋಸೋಮು ಇಲ್ಲ ಅಂತ, ಸೆಕ್ಸ್ ಕ್ರೋಮೋಸೋಮ್ ಇಲ್ಲ ಅಂತ. ಇಫ್ ದೀಸ್ ಸ್ಪರ್ಮ್ಸ್ ಫರ್ಟಿಲೈಸ್ ನಾರ್ಮಲ್ ಎಗ್ಗಿನ ಕ್ಯಾರಿಯೋಟೈಪ್ ಏನೋ 22A ಪ್ಲಸ್ X. ವಾಟ್ ಟೈಪ್ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್ ಅಪಿಯರ್ ಅಮಾಂಗ್ ದ ಆಫ್ ಸ್ಪ್ರಿಂಗ್ಸ್? ಸೊ ನಾವೇನು ಮಾಡಬೇಕೀಗ, 22
ಆಟೋಸೋಮ್ಸ್ ಪ್ಲಸ್ XY ಇರುವಂಥ ಕ್ರೋಮೋಸೋಮು ಎಗ್ಗು ಜೊತೆ ಫರ್ಟಿಲೈಸೇಷನ್ ಆದರೆ ಏನು ಬರುತ್ತೆ, ಅಥವಾ ಯಾವ ಡಿಸಾರ್ಡರ್ ಬರುತ್ತೆ. ಅದೇ ಥರ 22 ಆಟೋಸೋಮ್ಸು, ಅದೇ ಥರ 22 ಆಟೋಸೋಮ್ಸು ಪ್ಲಸ್ ಸೆಕ್ಸ್ ಕ್ರೋಮೋಸೋಮ್ ಇಲ್ಲದಿರುವಂಥ ಸ್ಪರ್ಮು ಎಗ್ಗು ಜೊತೆ ಫರ್ಟಿಲೈಸೇಷನ್ ಆದರೆ ಯಾವ ಡಿಸಾರ್ಡರ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ: ಟರ್ನರ್ ಸಿಂಡ್ರೋಮ್, ಕ್ಲೈನೆಫೆಲ್ಟರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್, ಕ್ಲೈನೆಫೆಲ್ಟರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್, ಕ್ರಿಡುಶ್ಯಾಟ್ ಸಿಂಡ್ರೋಮ್. ಓಕೆ, ಸೊ ಈ 4ರಲ್ಲಿ ಯಾವುದು ಅಂತ ಕಂಡುಹಿಡಿಯಬೇಕು. ಸೊ ಈಗ ವರ್ಕೌಟ್ ಮಾಡೋಣ ನೋಡಿ. 22 ಆಟೋಸೋಮ್ಸು ಪ್ಲಸ್ XY ಇರುವಂಥ ಸ್ಪರ್ಮು, 22 ಆಟೋಸೋಮ್ಸು ಪ್ಲಸ್ X ಇರುವಂಥ ಎಗ್ಗು ಜೊತೆ ಫರ್ಟಿಲೈಸೇಷನ್ ಆದರೆ 44 ಆಟೋಸೋಮ್ಸ್ ಪ್ಲಸ್ XY ಆಗುತ್ತೆ. ನೋಡಿ, ಯಾವ ಡಿಸಾರ್ಡರ್ನ ಕ್ಯಾರಿಯೋಟೈಪ್ ಇದು? ಕ್ಲೈನೆಫೆಲ್ಟರ್ ಸಿಂಡ್ರೋಮ್ ಅಲ್ವಾ? ಓಕೆ, ಒಂದು ಗೊತ್ತಾಯಿತು. ನೆಕ್ಸ್ಟು 22 ಆಟೋಸೋಮ್ಸು ಪ್ಲಸ್ 0 ಸೆಕ್ಸ್ ಕ್ರೋಮೋಸೋಮ್ ಇಲ್ಲ. ಓಕೆ, ಆ ಒಂದು ಸ್ಪರ್ಮು 22 ಆಟೋಸೋಮ್ಸ್ ಪ್ಲಸ್ X ಸೆಕ್ಸ್ ಕ್ರೋಮೋಸೋಮ್ ಇರುವಂಥ ಎಗ್ಗು ಜೊತೆ ಫರ್ಟಿಲೈಸೇಷನ್ ಆದರೆ 44 ಆಟೋಸೋಮ್ಸ್ ಪ್ಲಸ್ X0. ಹೌದಾ? ಇದು ಯಾವುದ್ರದ್ದಾಗುತ್ತೆ? ಇದು ಟರ್ನರ್ಸ್ ಸಿಂಡ್ರೋಮ್ಸ್ದಾಗುತ್ತೆ, ಟರ್ನರ್ಸ್ ಸಿಂಡ್ರೋಮ್ದಾಗುತ್ತೆ. ಹೌದಾ? ನೋಡಿ, 22 ಆಟೋಸೋಮ್ಸ್ ಸ್ಪರ್ಮ್ ಪ್ಲಸ್ 22 ಆಟೋಸೋಮ್ಸ್ ಪ್ಲಸ್ X ಎಗ್, 44 ಆಟೋಸೋಮ್ಸ್ ಪ್ಲಸ್ XSY ಕ್ಲೈನೆಫೆಲ್ಟರ್ ಸಿಂಡ್ರೋಮ್ ಆಗುತ್ತೆ. ಇಲ್ಲಿ 22 ಆಟೋಸೋಮ್ಸು ಪ್ಲಸ್ 6 ಕ್ರೋಮೋಸೋಮ್ ಇಲ್ಲದಿರುವಂಥ ಸ್ಪರ್ಮ್ ಈ ಒಂದು ಎಗ್ ಜೊತೆ ಫರ್ಟಿಲೈಸೇಷನ್ ಆದರೆ 44 ಆಟೋಸೋಮ್ಸ್ ಪ್ಲಸ್ X0 ಬರುತ್ತೆ. ಇದು ಟರ್ನರ್ ಸಿಂಡ್ರೋಮ್ನ ಕ್ಯಾರಿಯೋಟೈಪ್. ಓಕೆ, ಸೊ ಹಾಗಾಗಿ ಆಪ್ಷನ್ನು ಟರ್ನರ್ ಸಿಂಡ್ರೋಮ್ ಮತ್ತು ಕ್ಲೈನೆಫೆಲ್ಟರ್ಸ್ ಸಿಂಡ್ರೋಮ್. ಸೊ ಆಪ್ಷನ್ ಯಾವುದಾಗುತ್ತೆ? ಎ, ಟರ್ನರ್ ಸಿಂಡ್ರೋಮ್ ಆ್ಯಂಡ್ ಕ್ಲೈನೆಫೆಲ್ಟರ್ಸ್ ಸಿಂಡ್ರೋಮ್. ಓಕೆನಾ? ನೋಡಿ, ಈ ಥರದ ಕ್ವಶನ್ಸ್ಗಳನ್ನು ಕೇಳ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಈ ಥರದ ಕ್ವಶನ್ಸ್ಗಳು, ತುಂಬ ಚೆನ್ನಾಗಿರುತ್ತೆ ಸಾಲ್ವ್ ಮಾಡೋದಕ್ಕೆ. ಓಕೆ, ನೋಡಿ 5th ಕ್ವಶನ್. ಮೆಂಡಲ್ ಫೌಂಡ್ ದಟ್ ರೆಸಿಪ್ರೋಕಲ್ ಕ್ರಾಸಸ್ ಈಲ್ಡೆಡ್ ಐಡೆಂಟಿಕಲ್ ರಿಸಲ್ಟ್ಸ್. ಫ್ರಮ್ ದಟ್ ಹಿ ಕನ್ಕ್ಲೂಡೆಡ್ ದಟ್ ಅಂತ ಕೇಳಿದ್ದಾನೆ. ನಿಮಗೆ ರೆಸಿಪ್ರೋಕಲ್ ಕ್ರಾಸ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಇದ್ರ ಬಗ್ಗೆ ನೀವೆಲ್ಲೂ ಓದಿಲ್ಲ. ಓಕೆನಾ? ಇಲ್ಲಿ ಟೆಸ್ಟ್ ಕ್ರಾಸ್ ಅಂತ ಕೇಳಿದ್ರಲ್ಲ, ಟೆಸ್ಟ್ ಕ್ರಾಸ್ ಅಂತ ಹೇಳಿದ್ರೆ F1 ಅಥವಾ F2 ಹೈಬ್ರಿಡನ್ನು ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡೋದು, ಹೋಮೋಸೈಗಸ್ ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡೋದು. ರೆಸಿಪ್ರೋಕಲ್ ಕ್ರಾಸ್ ಅಂತ ಹೇಳಿದ್ರೆ ಇಲ್ಲಿ ಮೇಲ್ ಮತ್ತು ಫಿಮೇಲ್ ಸೆಕ್ಸಸ್ಗಳನ್ನು ರಿವರ್ಸ್ ಮಾಡೋದು ಅಂತ ಹೇಳಿದ್ರೆ, ಈಗ ಪಿ ಪ್ಲ್ಯಾಂಟಲ್ಲಿ ಟಾಲ್ ಮತ್ತು ಡ್ವಾರ್ಫ್ ಪ್ಲ್ಯಾಂಟನ್ನು ಕ್ರಾಸ್ ಮಾಡಬೇಕಾದ್ರೆ ಒಂದನ್ನು ಅಲ್ಲಿ ಮೇಲ್ ಅಂತ ಕನ್ಸಿಡರ್ ಮಾಡಿರ್ತೀವಿ, ಇನ್ನೊಂದನ್ನು ಫೀಮೇಲ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಆ ಒಂದು ಮೇಲ್ ಮತ್ತು ಫೀಮೇಲ್ ಅನ್ನೋದನ್ನು ಉಲ್ಟಾ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಟಾಲನ್ನು ಮೇಲ್ ಅಂತ ತೊಗೊಂಡು ಡ್ವಾರ್ಫನ್ನು ಫೀಮೇಲ್ ಅಂತ ತೊಗೊಂಡಿದ್ರೆ ಫಸ್ಟ್ ಕ್ರಾಸಲ್ಲಿ, ಸೆಕೆಂಡ್ ಕ್ರಾಸಲ್ಲಿ ಡ್ವಾರ್ಫನ್ನು ಮೇಲ್ ಅಂತ ತೊಗೊಂಡು ಟಾಲನ್ನು ಫೀಮೇಲ್ ಅಂತ ತೊಗೊಳ್ಳೋದು. ಓಕೆನಾ? ಸೊ ಈ ಒಂದು ಕ್ವಶನಿಗೆ ಆನ್ಸರ್ ನೋಡಿ ಏನು. ದೇರ್ ಈಸ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಫ್ ಟ್ರೈಟ್ ಅಲ್ಲ. ಸೆಕ್ಸ್ ಪ್ಲೇ ಅ ರೋಲ್ ಇನ್ ಡಿಸೈಡಿಂಗ್ ದ ಡಾಮಿನೆನ್ಸ್ ಆಫ್ ಎ ಕ್ಯಾರೆಕ್ಟರ್ ಅಲ್ಲ. ದೇರ್ ಇಸ್ ನೋ ಡಾಮಿನೆನ್ಸ್ ಅಲ್ಲ, ಅದು ಡಾಮಿನೆನ್ಸ್ ಇರುತ್ತೆ. ಸೆಕ್ಸ್ ಹ್ಯಾಸ್ ನೋ ಇನ್ಫ್ಲೂಯೆನ್ಸ್ ಆನ್ ದ ಡಾಮಿನೆನ್ಸ್ ಆಫ್ ಟ್ರೈಟ್ಸ್. ಇಲ್ಲಿ ಸೆಕ್ಸ್ ಮ್ಯಾಟರ್ ಆಗುತ್ತೆ, ಬಟ್ ಡಾಮಿನೆನ್ಸ್ ಆಫ್ ಎ ಕ್ಯಾರೆಕ್ಟರ್, ಒಂದು ಕ್ಯಾರೆಕ್ಟರ್ನ ಡಾಮಿನೆನ್ಸ್ ಅಥವಾ ರಿಸೆಸಿವ್, ಆ ಕ್ಯಾರೆಕ್ಟರ್ ಡಾಮಿನೆಂಟ್ ಅಥವಾ ರಿಸೆಸಿವ್ ಅಂತ ಹೇಳೋದಕ್ಕೆ ಆ ಒಂದು ಪ್ಲ್ಯಾಂಟಿನ ಸೆಕ್ಸ್ ಇನ್ಫ್ಲೂಯೆನ್ಸ್ ಮಾಡಲ್ಲ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ 2010ನಲ್ಲಿ ಕೇಳಿರುವಂಥ ಕ್ವಶನ್. ನೋಡಿ 6th ಕ್ವಶನ್. ಇನ್ ಎ ಟಿಪಿಕಲ್ ಮೆಂಡೆಲಿಯನ್ ಕ್ರಾಸ್ ವಿಚ್ ಈಸ್ ಅ ಡೈಹೈಬ್ರಿಡ್ ಕ್ರಾಸ್, one parent is homozygous, okay, for both dominant trait and another parent is homozygous for both recessive traits. ಸೊ ನಾವು ಏನು ಡೈಹೈಬ್ರಿಡ್ ಕ್ರಾಸ್ನ ಓದಿದ್ದೀವಿ, ರೌಂಡ್ ಯೆಲ್ಲೋ ಆ್ಯಂಡ್ ರಿಂಕಲ್ಡ್ ಗ್ರೀನು, ಅದನ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ಬಹುದು ಇಲ್ಲಿ. ಇನ್ ದ F2 ಜನರೇಷನ್ ಬೋತ್ ಪೇರೆಂಟಲ್ ಕಾಂಬಿನೇಷನ್ಸ್ ಆ್ಯಂಡ್ ರಿಕಾಂಬಿನೇಷನ್ಸ್ ಅಪಿಯರ್. ಹೌದಾ? ಪೇರೆಂಟಲ್ ಕಾಂಬಿನೇಷನ್ಸ್ ಅಂದರೆ ಯಾವುದು? ರೌಂಡ್ ಯೆಲ್ಲೋ ಮತ್ತು ರಿಂಕಲ್ಡ್ ಗ್ರೀನ್, ಅದನ್ನೇ ತಾನೇ ನಾವು ಪೇರೆಂಟ್ಸ್ ಆಗಿ ತೊಗೊಂಡಿದ್ದು, ಅವು ಪೇರೆಂಟಲ್ ಕಾಂಬಿನೇಷನ್ಸು. ರಿಕಾಂಬಿನೆಂಟ್ಸ್ ಅಂದರೆ ಯಾವುದು? ರೌಂಡ್ ಗ್ರೀನ್ ರಿಂಕಲ್ಡ್ ಯೆಲ್ಲೋ, ಅದು ರಿಕಾಂಬಿನೆಂಟ್ಸು. ಓಕೆ, ದ ಫಿನೋಟಿಪಿಕ್ ರೇಷಿಯೋ ಆಫ್ ಪೇರೆಂಟಲ್ ಕಾಂಬಿನೇಷನ್ಸ್ ಟು ರಿಕಾಂಬಿನೇಷನ್ಸ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಆನ್ಸರ್ ನೋಡಿ. ಆಪ್ಷನ್ಸ್ ಏನೇನಿದೆ? ಮೊದಲು 10:6, 12:4, 9:7, 15:1 ಅಂತ ಕೇಳಿದ್ದಾರೆ. ಸೊ ಈಗ ನೋಡಿ ಯಾವ್ಯಾವ್ದು ಇದೆಯಪ್ಪ? ರೌಂಡ್ ಯೆಲ್ಲೋ, ರೌಂಡ್ ಗ್ರೀನ್, ರಿಂಕಲ್ಡ್ ಯೆಲ್ಲೋ, ರಿಂಕಲ್ಡ್ ಗ್ರೀನು.
ಇದು 9:3:3:1. ಹೌದಾ? ಇದು ಮತ್ತು ಇದು ಪೇರೆಂಟಲ್ ಕ್ಯಾರೆಕ್ಟರು. ಯಾವುದು 9+1 10 ಆಯಿತು, 10. ಇದು ಮತ್ತು ಇದು ರಿಕಾಂಬಿನೆಂಟ್ಸು 3+3 6 ಆಯಿತು. ಹೌದಾ? 10:6. ಆಪ್ಷನ್ ಎ 10:6. ಇಫ್ ಫಾದರ್ ಶೋಸ್ ನಾರ್ಮಲ್ ಜೀನೋಟೈಪ್ ಆ್ಯಂಡ್ ಮದರ್ ಶೋಸ್ ಎ ಕ್ಯಾರಿಯರ್ ಟ್ರೈಟ್ ಫಾರ್ ಹಿಮೋಫೀಲಿಯಾ ದೆನ್ ಅಂತ ಕೇಳಿದ್ದಾರೆ. ಫಾದರು ನಾರ್ಮಲ್ ಆಗಿದ್ದಾನೆ, ಕ್ಯಾರಿಯರು ಇಲ್ಲ, ಮದರಿಗೆ ಕ್ಯಾರಿಯರ್ ಜೀನೋಟೈಪ್ ಇದೆ, ಹಿಮೋಫೀಲಿಯಾ ಕ್ಯಾರೆಕ್ಟರು ಅಂದರೆ ಹಿಮೋಫೀಲಿಯಾ ಡಿಸಾರ್ಡರ್ನ ಕ್ಯಾರಿಯರ್ ಜೀನ್ ಇದೆ, ಅಂದರೆ ಒಂದು ಜೀನ್ ಅಫೆಕ್ಟ್ ಆಗಿದೆ. ಸೊ ರಿಸಲ್ಟ್ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆಲ್ ದ ಫೀಮೇಲ್ಸ್ ಆಫ್ ಸ್ಪ್ರಿಂಗ್ಸ್ ವಿಲ್ ಬಿ ನಾರ್ಮಲ್, ಆಲ್ ದ ಫೀಮೇಲ್ ಆಫ್ ಸ್ಪ್ರಿಂಗ್ಸ್ ವಿಲ್ ಬಿ ಕ್ಯಾರಿಯರ್ಸ್, ಎ ಮೇಲ್ ಹ್ಯಾಸ್ 50% ಚಾನ್ಸ್ ಆಫ್ ಆಕ್ಟಿವ್ ಡಿಸೀಸ್, ಎ ಫೀಮೇಲ್ ಆಫ್ ಸ್ಪ್ರಿಂಗ್ ಹ್ಯಾಸ್ ದ ಪ್ರಾಬಬಿಲಿಟಿ ಆಫ್ 50% ಟು ಹ್ಯಾವ್ ಅ ಆಕ್ಟಿವ್ ಡಿಸೀಸ್ ಅಂತ. ಹೌದಾ? ನೋಡಿ, ಇದಕ್ಕೆ ವರ್ಕೌಟ್ ಮಾಡಿದ್ದೀನಿ. ನೋಡಿ, ನಾರ್ಮಲ್ ಫಾದರ್, ಸೊ ಯಾವುದೇ ಕ್ಯಾರಿಯರ್ ಜೀನ್ ಇಲ್ಲ. ಕ್ಯಾರಿಯರ್ ಮದರ್, ನೋಡಿ ಕ್ಯಾರಿಯರ್ ಜೀನ್ ಇದೆ. ಓಕೆ, ಸೊ ಇವರಿಗೆ ಪ್ರೊಡ್ಯೂಸ್ ಆಗುವಂಥ ಆಫ್ ಸ್ಪ್ರಿಂಗ್ಸ್ ಏನು? ನೋಡಿ, ಇಲ್ಲಿ ನಾರ್ಮಲ್ ಡಾಟರ್, ಇಲ್ಲಿ ನೋಡಿ ಕ್ಯಾರಿಯರ್ ಡಾಟರ್, ಇಲ್ಲಿ ನೋಡಿ ನಾರ್ಮಲ್ ಸನ್ನು, ಇಲ್ಲಿ ನೋಡಿ ಅಫೆಕ್ಟೆಡ್ ಸನ್ನು. ಸೊ ಸನ್ನಲ್ಲಿ 50% ಅಫೆಕ್ಟ್ ಆಗ್ತಾ ಇದ್ದಾರೆ, ಡಾಟರಲ್ಲಿ 50% ಕ್ಯಾರಿಯರ್ ಆಗ್ತಾ ಇದ್ದಾರೆ. ಹೌದಾ? ನೋಡಿ, ಸನ್ನಲ್ಲಿ ಇವೆರಡರಲ್ಲಿ 50% ಅಫೆಕ್ಟ್ ಆಗಿದ್ದಾರೆ, ಡಾಟರಲ್ಲಿ 50% ಕ್ಯಾರಿಯರ್ ಆಗಿದ್ದಾರೆ. ಸೊ ಹಾಗಿದ್ರೆ ಆನ್ಸರ್ ಏನಾಗುತ್ತೆ? ಮೇಲ್ ಆಫ್ ಸ್ಪ್ರಿಂಗ್ಸ್ ಹ್ಯಾಸ್ 50% ಚಾನ್ಸ್ ಆಫ್ ಆಕ್ಟಿವ್ ಡಿಸೀಸ್. ಓಕೆ, ನೋಡಿ ಆಪ್ಷನ್ ಸಿ, ಎ ಮೇಲ್ ಆಫ್ ಸ್ಪ್ರಿಂಗ್ಸ್ ಹ್ಯಾಸ್ ಅ 50% ಚಾನ್ಸ್ ಆಫ್ ಆಕ್ಟಿವ್ ಡಿಸೀಸ್. 2012 ಕೇಳಿರುವಂತಹ ಕ್ವಶನ್. ನೋಡಿ, ನೀವು ಇಲ್ಲಿ ಸೈಡಲ್ಲಿ ನೋಡ್ತಾ ಹೋಗ್ಬೋದು ಯಾವ ಇಯರಲ್ಲಿ ಕೇಳಿದ್ದಾರೆ ಅಂತ. ನೆಕ್ಸ್ಟ್ 9th ಒನ್, ದ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ಆಫ್ ಇಂಡಿವಿಜುವಲ್ಸ್ ವಿತ್ ಟರ್ನರ್ ಸಿಂಡ್ರೋಮ್ ಈಸ್ ಅಂತ ಕೇಳಿದ್ದಾರೆ. ಇದು ನಿಮಗೆ ಗೊತ್ತೇ ಇದೆ. ಆಪ್ಷನ್ ಸಿ 44A + X0. ಹೌದಲ್ವಾ? ಇದು ಕ್ಲೈನೆಫೆಲ್ಟರ್ ಸಿಂಡ್ರೋಮು. ಇದು ಹೆಲ್ದಿ ಇಂಡಿವಿಜುವಲ್ ಅಂದರೆ ನಾರ್ಮಲ್ ಹ್ಯೂಮನ್ ಮೇಲಲ್ಲಿರುವಂಥದ್ದು, ಇದು ನಾರ್ಮಲ್ ಹ್ಯೂಮನ್ ಫೀಮೇಲಲ್ಲಿ ಇರುವಂಥದ್ದು ಕ್ಯಾರಿಯೋಟೈಪ್. ಓಕೆ, ಆನ್ಸರ್ ಸಿ. ನೋಡಿ, 10th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಈಚ್ ಬ್ಯಾಕ್ ಕ್ರಾಸ್ ಈಸ್ ಎ ಟೆಸ್ಟ್ ಕ್ರಾಸ್. ಇಲ್ಲ, ಬ್ಯಾಕ್ ಕ್ರಾಸ್ ಅಂತ ಹೇಳಿದ್ರೆ F1 ಅಥವಾ F2 ಹೈಬ್ರಿಡ್ಸ್ಗಳನ್ನು ಐದರ್ ಡಾಮಿನೆಂಟ್ ಪೇರೆಂಟ್ಸ್ ಜೊತೆ ಏನಾದರೂ ಕ್ರಾಸ್ ಮಾಡ್ಬೋದು ಅಥವಾ ರಿಸೆಸಿವ್ ಪೇರೆಂಟ್ಸ್ ಜೊತೆ ಏನಾದರೂ ಕ್ರಾಸ್ ಮಾಡ್ಬೋದು. ಅದನ್ನು ಬ್ಯಾಕ್ ಕ್ರಾಸ್ ಅಂತ ಕರಿತೀವಿ. ರಿಸೆಸಿವ್ ಪೇರೆಂಟ್ಸ್ ಜೊತೆ ಕ್ರಾಸ್ ಮಾಡೋದನ್ನು ಟೆಸ್ಟ್ ಕ್ರಾಸ್ ಅಂತ ಕರಿತೀವಿ. ಸೊ ಟೆಸ್ಟ್ ಕ್ರಾಸು ಬ್ಯಾಕ್ ಕ್ರಾಸ್ ಆಗಬಹುದು, ಆದರೆ ಬ್ಯಾಕ್ ಕ್ರಾಸು ಟೆಸ್ಟ್ ಕ್ರಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಆಪ್ಷನ್ ಏನೂ ಅಲ್ಲ, ಬಿನೂ ಅಲ್ಲ. ಅಂದರೆ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರಲ್ವಾ? ಸೊ ಹಾಗಿದ್ರೆ ಬಿ ಕರೆಕ್ಟ್ ಆಗುತ್ತೆ. ಈಚ್ ಟೆಸ್ಟ್ ಕ್ರಾಸ್ ಈಸ್ ಅ ಬ್ಯಾಕ್ ಕ್ರಾಸ್. ಇನ್ನು ಕ್ರಾಸಿಂಗ್ F2 ವಿತ್ F1 ಈಸ್ ಅ ಟೆಸ್ಟ್ ಕ್ರಾಸ್ ಅಲ್ಲ. ಕ್ರಾಸಿಂಗ್ F2 ವಿತ್ P1 ಈಸ್ ಕಾಲ್ಡ್ ಟೆಸ್ಟ್ ಕ್ರಾಸ್ ಅಲ್ಲ. ಓಕೆ, P1 ಅಲ್ಲಿ ಅದು ಎರಡು ಬರುತ್ತೆ, ಅದು ಬ್ಯಾಕ್ ಕ್ರಾಸೇ ಆಗುತ್ತೆ ಅಗೇನ್. ಹಾಗಿದ್ರೆ ಆಪ್ಷನ್ ಬಿ, ಈಚ್ ಟೆಸ್ಟ್ ಕ್ರಾಸ್ ಈಸ್ ಅ ಬ್ಯಾಕ್ ಕ್ರಾಸ್. ನೆಕ್ಸ್ಟ್, ಇದು ಸಿಂಪಲ್ ಕ್ವಶನ್. ಗೈನಕೋಮ್ಯಾಸ್ಟಿಯಾ ಇಸ್ ಅ ಸಿಂಪ್ಟಮ್ ಆಫ್ ಅಂತ ಕೇಳಿದರೆ ಆಪ್ಷನ್ ಎ, ಕ್ಲೈನೆಫೆಲ್ಟರ್ಸ್ ಸಿಂಡ್ರೋಮ್. ಸೊ ಸಿಂಪ್ಟಮ್ಸ್ಗಳನ್ನು ಕೇಳಿ ಯಾವ ಡಿಸಾರ್ಡರ್ದು ಅಂತ ಕೇಳಬಹುದು. ನೋಡಿ, ಈ ಕ್ವಶನ್ ತುಂಬ ಚೆನ್ನಾಗಿದೆ. 12th ಕ್ವಶನ್, ಎ ಕಲರ್ ಬ್ಲೈಂಡ್ ಮ್ಯಾನ್ ಮ್ಯಾರೀಸ್ ದ ಡಾಟರ್ ಆಫ್ ಅನದರ್ ಕಲರ್ ಬ್ಲೈಂಡ್ ಮ್ಯಾನ್ ಹೂಸ್ ವೈಫ್ ಹ್ಯಾಸ್ ಅ ನಾರ್ಮಲ್ ಜಿನೋಟೈಪ್. ಓಕೆ, ಸೊ ಒಂದು ಮದುವೆ ಆಗಿದೆ, ಅದರಲ್ಲಿ ಗಂಡ ಕಲರ್ ಬ್ಲೈಂಡ್, ಹೆಂಡತಿ ಕಲರ್ ಬ್ಲೈಂಡ್ನೆಸ್ ಇಲ್ಲ, ನಾರ್ಮಲ್ ಆಗಿದ್ದಾಳೆ. ಬಟ್ ಆ ವೈಫಿನ ಫಾದರಿಗೆ ಕಲರ್ ಬ್ಲೈಂಡ್ನೆಸ್ ಇತ್ತು, ಆ ವೈಫಿನ ತಾಯಿಗೆ ಕಲರ್ ಬ್ಲೈಂಡ್ನೆಸ್ ಇರಲಿಲ್ಲ. ಓಕೆ, ಸೊ ಈಗ ಆ ಪ್ರೋಜನೀಸ್ಗಳಿಗೆ ಏನಾಗುತ್ತೆ, ಏನು ಚಾನ್ಸಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಆಲ್ ದ ಚಿಲ್ಡ್ರನ್ ವುಡ್ ಬಿ ಕಲರ್ ಬ್ಲೈಂಡಾ? ಎಲ್ಲರೂ ಕಲರ್ ಬ್ಲೈಂಡ್ನೆಸ್ ಬರುತ್ತಾ? ಅಥವಾ ಆಲ್ ದೇರ್ ಸನ್ಸ್ ಆರ್ ಕಲರ್ ಬ್ಲೈಂಡಾ? ನನ್ ಆಫ್ ದ ಡಾಟರ್ಸ್ ವುಡ್ ಬಿ ಕಲರ್ ಬ್ಲೈಂಡಾ? ಹಾಫ್ ಆಫ್ ದೇರ್ ಸನ್ಸ್ ಆ್ಯಂಡ್ ಹಾಫ್ ಆಫ್ ದೇರ್ ಡಾಟರ್ ವುಡ್ ಬಿ ಕಲರ್ ಬ್ಲೈಂಡಾ? ಸೊ ಇದನ್ನು ನಾವು ವರ್ಕೌಟ್ ಮಾಡಬೇಕು. ನೋಡಿ, ಇಲ್ಲಿ ಹೇಳಿದ್ದೀನಿ ನೋಡಿ, ಇದು ಕಲರ್ ಬ್ಲೈಂಡ್ ಮ್ಯಾನ್, ಕ್ಯಾರಿಯರ್ ಡಾಟರ್
ಕ್ಯಾರಿಯರ್ ಯಾಕೆ ಆಗ್ತಾಳೆ ಅಂತ ಹೇಳಿದ್ರೆ ನೋಡಿ, ಅವಳ ಫಾದರ್ಗೆ ಕಲರ್ ಬ್ಲೈಂಡ್ನೆಸ್ ಇತ್ತು, ಮದರಿಗೆ ಕಲರ್ ಬ್ಲೈಂಡ್ನೆಸ್ ಇರಲಿಲ್ಲ. ಓಕೆ, ಫಾದರ್ಗೆ ಕಲರ್ ಬ್ಲೈಂಡ್ನೆಸ್ ಇತ್ತು, ಮದರ್ಗೆ ಕಲರ್ ಬ್ಲೈಂಡ್ನೆಸ್ ಇರಲಿಲ್ಲ. ಹಾಗಾಗಿ ಡಾಟರು ಕ್ಯಾರಿಯರ್ ಆಗ್ತಾಳೆ, ಅಫೆಕ್ಟ್ ಆಗಿರೋದಿಲ್ಲ, ಕಲರ್ ಬ್ಲೈಂಡ್ನೆಸ್ ಬರೋದಿಲ್ಲ, ಬಟ್ ಕ್ಯಾರಿಯರ್ ಆಗಿರ್ತಾಳೆ. ಇವನು ಹಸ್ಬೆಂಡ್ ಅಥವಾ ಅವನು ಗಂಡ ಕಲರ್ ಬ್ಲೈಂಡ್ನೆಸ್ ಆಗಿರುತ್ತೆ, ಅವನಿಗೆ ಈಸ್ ಅ ಕಲರ್ ಬ್ಲೈಂಡ್ ಮ್ಯಾನ್. ಸೊ ಈಗ ಅವರಿಗೆ ಹುಟ್ಟುವಂಥ ಮಕ್ಕಳು ಅಥವಾ ಆಫ್ಸ್ಪ್ರಿಂಗ್ಸ್ಗಳಿಗೆ ಏನು ಪಾಸಿಬಿಲಿಟಿ ಇದೆ ಅಂತ ಆಪ್ಷನ್ ಅದು, ಹೌದಲ್ವಾ? ನೋಡಿ, ಇದು ಒಂದು ಪಾಸಿಬಿಲಿಟಿ, ಡಾಟರ್ ಈಸ್ ಕ್ಯಾರಿಯರ್. ಇದು ಎರಡನೇ ಪಾಸಿಬಿಲಿಟಿ, ಡಾಟರ್ ಈಸ್ ಕಲರ್ ಬ್ಲೈಂಡ್. ಇಲ್ಲಿ ಮೂರನೇ ಪಾಸಿಬಿಲಿಟಿ ನಾರ್ಮಲ್ ಸನ್. ಇಲ್ಲಿ ನಾಲ್ಕನೇ ಪಾಸಿಬಿಲಿಟಿ ಕಲರ್ ಬ್ಲೈಂಡ್ ಸನ್. ಸೊ ಏನು ಗೊತ್ತಾಗ್ತಿದೆ ನಮಗೆ? ಹಾಫ್ ಆಫ್ ದ ಡಾಟರ್ಸ್ ನೋಡಿ, ಇಬ್ಬರಲ್ಲಿ ನೋಡಿ, ಇವರಿಬ್ಬರು ಡಾಟರ್ ಅಲ್ವಾ, ಇವರಲ್ಲಿ ಒಬ್ಬಳು ಕ್ಯಾರಿಯರ್, ಒಬ್ಬಳು ಕಲರ್ ಬ್ಲೈಂಡ್, ಹೌದಾ? ಇನ್ನು ಇವರಿಬ್ಬರು ಸನ್ಸಲ್ಲಿ ಒಬ್ಬ ನಾರ್ಮಲ್ಲು, ಒಬ್ಬ ಕಲರ್ ಬ್ಲೈಂಡು. ಸೊ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಡಿ, ಹಾಫ್ ಆಫ್ ದೇರ್ ಸನ್ಸ್ ಆ್ಯಂಡ್ ಹಾಫ್ ಆಫ್ ದೇರ್ ಡಾಟರ್ ವುಡ್ ಬಿ ಕಲರ್ ಬ್ಲೈಂಡ್. ಓಕೆ, ನೋಡಿ 13ನಲ್ಲಿ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ ಇದೆ. ಸ್ಟೇಟ್ಮೆಂಟ್ ಎ, ಫಾರ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇನ್ ಆನ್ ಇಂಡಿವಿಜುವಲ್ ಈಚ್ ಗ್ಯಾಮೆಟ್ ಗೆಟ್ಸ್ ಓನ್ಲಿ ಒನ್ ಅಲೀಲ್. ಓಕೆ, ಸೊ ಆಟೋಸೋಮ್ಸ್ಗಳಲ್ಲಿ ಒಂದು ಜೀನಿನ 2 ಅಲೀಲ್ಸ್ಗಳಿರುತ್ತೆ, ಬಟ್ ಮಿಯಾಸಿಸ್ ಆಗಿ ಅಥವಾ ಸ್ಪರ್ಮೆಟೋಜೆನಿಸಿಸ್ ಏನು ಗ್ಯಾಮಿಟೋಜೆನಿಸಿಸ್ ಆಗಬೇಕಾದ್ರೆ ಆ 2 ಅಲೀಲ್ಸ್ಗಳು ಸಪ್ರೇಟ್ ಆಗುತ್ತೆ. ಒಂದು ಜೀನಲ್ಲಿರುವಂಥ 2 ಅಲೀಲ್ಸ್ಗಳು ಒಂದೊಂದು ಕ್ರೊಮ್ಯಾಟಿಡಲ್ಲಿರುತ್ತೆ. ಸೊ ಕ್ರೊಮ್ಯಾಟಿಡ್ಸ್ಗಳು ಸಪ್ರೇಟ್ ಆದಾಗ ಅಲೀಲ್ಸ್ಗಳು ಸಪ್ರೇಟ್ ಆಗ್ತದೆ. ಇನ್ನು ಸ್ಟೇಟ್ಮೆಂಟ್ ಬಿ ನಲ್ಲಿ ಹೇಳ್ತಾ ಇದ್ದಾರೆ, ಕ್ರೊಮ್ಯಾಟಿಡ್ಸ್ ಆಫ್ ಕ್ರೋಮೋಸೋಮ್ ಸ್ಪ್ಲಿಟ್ ಆ್ಯಂಡ್ ಮೂವ್ ಟುವಾರ್ಡ್ಸ್ ಅಪೋಸಿಟ್ ಪೋಲ್ಸ್ ಡ್ಯೂರಿಂಗ್ ಅನಾಫೇಸ್ ಆಫ್ ಮೈಟೋಸಿಸ್. ಹೌದಾ? ಅನಾಫೇಸ್ ಸ್ಟೇಜಲ್ಲಿ ಅಲ್ವಾ ಕ್ರೊಮ್ಯಾಟಿಡ್ಸ್ಗಳು ಅಪೋಸಿಟ್ ಪೋಲ್ಸ್ಗಳಿಗೆ ಮೂವ್ ಆಗೋದು. ಸೊ ಕ್ರೊಮ್ಯಾಟಿಡ್ಸ್ಗಳು ಮೂವ್ ಆದಾಗ ಅದರಲ್ಲಿರುವಂಥ ಅಲೀಲ್ಸ್ಗಳು ಅಪೋಸಿಟ್ ಪೋಲ್ಸ್ಗಳಿಗೆ ಮೂವ್ ಆಗುತ್ತೆ. ಸೊ 2 ಸ್ಟೇಟ್ಮೆಂಟ್ಸ್ಗಳೇನಾಗುತ್ತೆ? ಕರೆಕ್ಟ್ ಆಗುತ್ತೆ. ಆ್ಯಂಡ್ ಈ ರೀಸನ್ ಕೂಡ ನಾವು ಕೊಡಬೇಕಾಗುತ್ತೆ. ನೋಡಿ, ಆಪ್ಷನ್ ಬಿ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆ್ಯಂಡ್ ಬಿ ಇಸ್ ದ ರೀಸನ್ ಫಾರ್ ಎ. ಇಲ್ಲೂ ಕೊಟ್ಟಿದ್ದಾರೆ ಡಿ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆ್ಯಂಡ್ ಬಿ ಇಸ್ ನಾಟ್ ದ ರೀಸನ್ ಫಾರ್ ಎ ಅಂತ. ಇದು ರಾಂಗ್. ಓಕೆ, ಹಾಗಾಗಿ ಆಪ್ಷನ್ ಬಿ. ನೋಡಿ 14th ಕ್ವೆಶ್ಚನ್, ಇನ್ ಗಾರ್ಡನ್ ಪಿ ರೌಂಡ್ ಶೇಪ್ ಆಫ್ ಸೀಡ್ ಈಸ್ ಡಾಮಿನೆಂಟ್ ಓವರ್ ರಿಂಕಲ್ಡ್ ಶೇಪ್. ಓಕೆ, ಸೊ ನಾವು ಏನು ಡೈಹೈಬ್ರಿಡ್ ಕ್ರಾಸಲ್ಲಿ ರೌಂಡ್ ಶೇಪ್ಡ್ ಸೀಡ್ಸು ಮತ್ತು ಯೆಲ್ಲೋ ಕಲರ್ಡ್ ಸೀಡ್ಸ್ ಒಂದು ಕಡೆ, ಇನ್ನೊಂದು ಕಡೆ ರಿಂಕಲ್ಡ್ ಶೇಪ್ಡ್ ಮತ್ತು ಗ್ರೀನ್ ಕಲರ್ಡ್ ಸೀಡ್ಸ್ ತೊಗೊಳ್ತೀವಿ. ಅದರಲ್ಲಿ ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ರೌಂಡ್ ಶೇಪ್ ಆಫ್ ಸೀಡು ರಿಂಕಲ್ಡ್ ಸೀಡ್ಸ್ಗಿಂತ ಡಾಮಿನೆಂಟ್. ಓಕೆ, ಅವೆರಡರಲ್ಲಿ ರೌಂಡ್ ಶೇಪ್ ಆಫ್ ಸೀಡ್ಸ್ ಡಾಮಿನೆಂಟ್ ಇದೆ, ಅದು ಗೊತ್ತಿರುವಂಥದ್ದು. ಈಗ ನೆಕ್ಸ್ಟು, ಎ ಪೀ ಪ್ಲ್ಯಾಂಟ್ ಹೆಟ್ರೋಝೈಗಸ್ ಫಾರ್ ರೌಂಡ್ ಶೇಪ್ ಆಫ್ ಸೀಡ್ ಈಸ್ ಸೆಲ್ಫ್ಡ್ ಆ್ಯಂಡ್ 1600 ಸೀಡ್ಸ್ ಆರ್ ಪ್ರೊಡ್ಯೂಸ್ಡ್ ಅಂತ ಇದೆ. ಅಂತ ಹೇಳಿದ್ರೆ ಹೆಟ್ರೋಝೈಗಸ್ ಫಾರ್ ರೌಂಡ್ ಶೇಪ್ ಆಫ್ ಸೀಡ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಇದನ್ನು ಸೆಲ್ಫಿಂಗ್ ಮಾಡಬೇಕು. ಈ ಥರ ಸೆಲ್ಫಿಂಗ್ ಮಾಡಿದಾಗ 1600 ಸೀಡ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟು, ಹೌ ಮೆನಿ ಸೀಡ್ಲಿಂಗ್ಸ್ ವುಡ್ ಹ್ಯಾವ್ ದ ಪೇರೆಂಟಲ್ ಫಿನೋಟೈಪ್? ಪೇರೆಂಟಲ್ ಫಿನೋಟೈಪ್ ಅಂತ ಹೇಳಿದ್ರೇನು? ಹೆಟರೋಝೈಗಸ್ ರೌಂಡ್. ಓಕೆ, ಈ ಒಂದು ಫಿನೋಟೈಪ್ ಇರುವಂಥದ್ದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಹೌ ಮೆನಿ ಸೀಡ್ಲಿಂಗ್ಸ್ ವುಡ್ ಹ್ಯಾವ್ ದ ಪೇರೆಂಟಲ್ ಫಿನೋಟೈಪ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರುವಂತಹ ಸೊಲ್ಯೂಷನ್ ನಾನು ಈಗ ಪ್ರೊವೈಡ್ ಮಾಡ್ತೀನಿ. ಇಷ್ಟು ರೌಂಡ್ ಸೀಡ್ಸ್ ಮತ್ತು ರಿಂಕಲ್ಡ್ ಸೀಡ್ಸ್ಗಳನ್ನು ಕ್ರಾಸ್ ಮಾಡಿದಾಗ ಹೆಟ್ರೋಝೈಗಸ್ ರೌಂಡ್ ಸೀಡ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಇದನ್ನು ಸೆಲ್ಫಿಂಗ್ ಮಾಡಿದಾಗ ನೋಡಿ, ಇದನ್ನು ಸೆಲ್ಫಿಂಗ್ ಮಾಡಿದಾಗ ಪೇರೆಂಟಲ್ ಫಿನೋಟೈಪ್ ಅಂದರೆ ಹೆಟ್ರೋಝೈಗಸ್ ರೌಂಡ್ ಇರುವಂತಹ ಸೀಡ್ಲಿಂಗ್ಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಔಟ್ ಆಫ್ 1600. ಓಕೆ, ನೋಡಿ ಇಲ್ಲಿ ಇದು ಹೋಮೋಝೈಗಸ್ ರೌಂಡ್, ಇದು ಹೆಟ್ರೋಝೈಗಸ್ ರೌಂಡ್, ರಿಂಕಲ್ಡ್ ಸೀಡ್ಸ್ಗಳು. ಅವ್ರು ಕೇಳ್ತಿರುವಂಥದ್ದು ರೌಂಡ್ ಫಿನೋಟೈಪ್ ಇರುವಂತಹ ಸೀಡ್ಸ್ಗಳ ನಂಬರ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ ನೋಡಿ 1600 ಇದೆ ಅಲ್ವಾ ಟೋಟಲ್ ನಂಬರ್ ಆಫ್ ಸೀಡ್ಸು. ಅದಕ್ಕೆ 1:2:1 ರೇಷಿಯೋ ಅಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 1/4 ×
1600 ಕರೆಕ್ಟಾ? 4 ಆಯಿತು. ಸೊ ಇದು 400 ಸೀಟ್ಸು. ಓಕೆ, ಇನ್ನು 1/2 ಇಂಟು 1600 ಟು 800 1016. ಸೊ ಇದು 800 ಆಯಿತು, ಇದು ಕೂಡ 400 ಆಗುತ್ತೆ. ಓಕೆ, ಅವ್ರು ಕೇಳ್ತಿರೋದು ರೌಂಡ್ ಸೀಟ್ಸ್ಗಳು ಎಷ್ಟು ಅಂತ. 800 + 400 1200 ಸೀಟ್ಸು. ಓಕೆ, ಸೊ ಇಲ್ಲಿ ಜೀನೋಟೈಪ್ ಕೇಳಿತಿದ್ರೆ, ಜಸ್ಟು ಪೇರೆಂಟಲ್ ಜೀನೋಟೈಪ್ ಕೇಳಿತಿದ್ರೆ 800 ಮಾತ್ರ ಆಗೋದು. ಬಟ್ ಇಲ್ಲಿ ಪೇರೆಂಟಲ್ ಫಿನೋಟೈಪ್ ಕೇಳ್ತಾ ಇದ್ದಾರೆ, ಹಾಗಾಗಿ 1200. ಸರಿನಾ? ಅಷ್ಟೇ ನೋಡಿ. 15th ಕ್ವಶನ್, ಸಿಕ್ಕಲ್ ಸೆಲ್ ಅನಿಮಿಯಾ ಈಸ್ ಕಾಸ್ಡ್ ಡ್ಯೂ ಟು ದ ಸಬ್ಸ್ಟಿಟ್ಯೂಷನ್ ಆಫ್ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್ನು. ಅಂದರೆ ಇಲ್ಲಿ ಏನಾಗುತ್ತೆ, ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ರೌಂಡ್ ಆ್ಯಂಡ್ ಬೈಕಾನ್ಕೇವ್ ಶೇಪ್ಡ್ RBC ಸಿಕ್ಕಲ್ ಶೇಪಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಇಲ್ಲಿ RBCಯ ಕ್ವಾಲಿಟಿ ಅಫೆಕ್ಟ್ ಆಗುತ್ತೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಹಿಮೋಗ್ಲೋಬಿನಲ್ಲಿ 4 ಗ್ಲಾಬಿನ್ ಚೈನ್ಸ್ಗಳಿದೆ. 2 ಆಲ್ಫಾ ಗ್ಲಾಬಿನ್ ಚೈನು, 2 ಬೀಟಾ ಗ್ಲಾಬಿನ್ ಚೈನ್. ಓಕೆನಾ? ಸೊ ಇಲ್ಲಿ ಬೀಟಾ ಗ್ಲಾಬಿನ್ ಚೈನ್ನ 6ನೇ ಪೊಸಿಷನಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಬದಲು ವ್ಯಾಲೈನ್ ಬರುತ್ತೆ. ಹಾಗಾಗಿ ಆ ಒಂದು ಮ್ಯುಟೇಷನಿಂದ, ಆ ಒಂದು ಸಬ್ಸ್ಟಿಟ್ಯೂಷನಿಂದ ಸಿಕ್ಕಲ್ ಸೆಲ್ ಅನಿಮಿಯಾ ಕಾಸ್ ಆಗುತ್ತೆ. ನೋಡಿ, ಆಪ್ಷನ್ ಡಿ. ಗ್ಲುಟಾಮಿಕ್ ಆ್ಯಸಿಡ್ ಅಟ್ ದ 6th ಪೊಸಿಷನ್ ಆಫ್ ಬೀಟಾ ಗ್ಲಾಬಿನ್ ಚೈನ್ ಈಸ್ ರೀಪ್ಲೇಸ್ಡ್ ಬೈ ವ್ಯಾಲೈನ್ ಅಥವಾ ಸಬ್ಸ್ಟಿಟ್ಯೂಟೆಡ್ ಬೈ ವ್ಯಾಲೈನ್. 2014 ಕೇಳಿರುವಂಥ ಕ್ವಶನ್. ಕನ್ಫ್ಯೂಷನ್ ಆಗಬಹುದು. ಗ್ಲುಟಾಮಿಕ್ ಆ್ಯಸಿಡ್ ಬದಲು ವ್ಯಾಲೈನ್ ನೆನಪಿರಲಿ. ನೆಕ್ಸ್ಟ್ 16th ಕ್ವಶನ್, ಡೌನ್ ಸಿಂಡ್ರೋಮ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅಂತ ಕೇಳಿದ್ದಾರೆ. ಸಿಂಡ್ರೋಮ್ ಕಾಸ್ ಡ್ಯೂ ಟು ಜೀನ್ ಮ್ಯೂಟೇಷನ್ ಅಲ್ಲ. ಡೌನ್ ಸಿಂಡ್ರೋಮ್ ಕಾಸ್ ಆಗೋದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿಯಿಂದ, ಹೌದಲ್ವಾ? ಅನ್ಯೂಪ್ಲಾಯ್ಡಿ ಆಫ್ ಸೆಕ್ಸ್ ಕ್ರೋಮೋಸೋಮ್ ಅಲ್ಲ, ಸೆಕ್ಸ್ ಕ್ರೋಮೋಸೋಮ್ ಅಲ್ಲ, ಆಟೋಸೋಮ್ಸ್ಗಳ ಅನ್ಯೂಪ್ಲಾಯ್ಡಿಯಿಂದ. ಲಾಸ್ ಆಫ್ ಒನ್ ಸೆಕ್ಸ್ ಕ್ರೋಮೋಸೋಮ್ ಫ್ರಮ್ ದ ಡಿಪ್ಲಾಯ್ಡ್ ಸೆಟ್. ಸೊ ಇದು ಟರ್ನರ್ ಸಿಂಡ್ರೋಮ್ಗೆ ಹೇಳ್ಬೋದು, ಹೌದಾ? ಸೊ 3 ಅಲ್ಲ, ಅನ್ಯೂಪ್ಲಾಯ್ಡಿ ಆಫ್ ಆಟೋಸೋಮ್ಸ್. ಓಕೆ, 21 ಟೋಟಲ್ಲು 22 ಪೇರು ಆಟೋಸೋಮ್ಸ್ಗಳಿದೆ, 1 ಪೇರು ಆಲೋಸೋಮ್ಸ್ ಇದೆ, ಅಂದರೆ ಸೆಕ್ಸ್ ಕ್ರೋಮೋಸೋಮ್ಸ್ ಇದೆ. ಅದರಲ್ಲಿ 21ನೇ ಸೆಟ್ಟಲ್ಲಿ 2 ಕ್ರೋಮೋಸೋಮ್ ಇರಬೇಕು, 1 ಪೇರ್ ಇರಬೇಕು, ಬಟ್ ಪ್ಲಸ್ 1 ಎಕ್ಸ್ಟ್ರಾ ಇರುತ್ತೆ. ಸೊ ಅದು ಅನ್ಯೂಪ್ಲಾಯ್ಡ್. ಓಕೆ, ಆಟೋಸೋಮಲ್ ಅನ್ಯೂಪ್ಲಾಯ್ಡಿಗೆ ಎಕ್ಸಾಂಪಲ್ ಡೌನ್ ಸಿಂಡ್ರೋಮು. ಆಲೋಸೋಮಲ್ ಅನ್ಯೂಪ್ಲಾಯ್ಡಿಗೆ ಕ್ಲೈನೆಫಿಟರ್ಸು ಮತ್ತು ಟರ್ನರ್ಸು 2 ಕೂಡ ಆಗುತ್ತೆ. ನೆಕ್ಸ್ಟ್ 17th ಕ್ವಶನ್ ನೋಡಿ. ವಿತ್ ರೆಸ್ಪೆಕ್ಟ್ ಟು ಫಿನೈಲ್ ಕೀಟೋನ್ಯೂರಿಯಾ ಐಡೆಂಟಿಫೈ ವಿಚ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಅ ಕೇಸ್ ಆಫ್ ಅನ್ಯೂಪ್ಲಾಯ್ಡಿ. ಫಿನೈಲ್ ಕೀಟೋನ್ಯೂರಿಯಾಗೂ ಅನ್ಯೂಪ್ಲಾಯ್ಡಿಗೂ ಸಂಬಂಧ ಇಲ್ಲ. ಯಾಕೆಂತ ಹೇಳಿದ್ರೆ ಫಿನೈಲ್ ಕೀಟೋನ್ಯೂರಿಯಾ ಈಸ್ ಎನ್ ಎಕ್ಸಾಂಪಲ್ ಫಾರ್ ಮೆಂಡೆಲಿಯನ್ ಡಿಸಾರ್ಡರು. ಅನ್ಯೂಪ್ಲಾಯ್ಡಿ ನಾವು ಹೇಳ್ಬೋದಾದಂಥದ್ದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗಳಿಗೆ. ಓಕೆನಾ? ಆಮೇಲೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಪಿ. ಇದನ್ನು ಹೇಳ್ಬೋದು ಬೇಕಾದ್ರೆ, ಹೌದಲ್ವಾ? ಪ್ಲಿಯೋಟ್ರೋಪಿ ಅದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಪ್ಲಿಯೋಟ್ರೋಪಿ ಅಂತ ಹೇಳಿದ್ರೆ ಏನು? 1 ಜೀನ್ ಕಂಟ್ರೋಲಿಂಗ್ ಮೆನಿ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ಸ್. ಹೌದಾ? ಇಲ್ಲಿ ಫಿನೈಲ್ ಕೀಟೋನ್ಯೂರಿಯಾ ಕಾಸ್ ಆಗೋದ್ರಿಂದ, ಅಂದರೆ ಫಿನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಎನ್ಸೈಮ್ ಪ್ರೊಡ್ಯೂಸ್ ಆಗಲ್ವಲ್ಲ, ಆ ಒಂದು ಎನ್ಸೈಮ್ ಪ್ರೊಡ್ಯೂಸ್ ಆಗದೇ ಇದ್ದ ಕಾರಣ ಹೇರ್ ಲಾಸ್ ಆಗುತ್ತೆ, ಪಿಗ್ಮೆಂಟೇಷನ್ ಆಗುತ್ತೆ. ಓಕೆ, ಆಮೇಲೆ ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ. ಆ 3 ಫಿನೋಟಿಪಿಕ್ ಎಕ್ಸ್ಪ್ರೆಷನ್ಸ್ಗಳು ಬರುತ್ತೆ. ಸೊ ಹಾಗಾಗಿ ಅದನ್ನು ಪ್ಲಿಯೋಟ್ರೋಪಿ ಅಂತ ಕರಿಬಹುದು. ಸೊ ಫಿನೈಲ್ ಕೀಟೋನ್ಯೂರಿಯಾ ಇಸ್ ಎನ್ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಪಿ. ಇನ್ನು ಉಳಿದೆರಡು ಆಪ್ಷನ್, ಕಾಸ್ ಡ್ಯೂ ಟು ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಅಲ್ಲ, ಅದು ಕಾಸ್ ಡ್ಯೂ ಟು ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಹೌದು. ಇಟ್ ಇಸ್ ಎನ್ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ಗೆ ಒಂದು ಎಕ್ಸಾಂಪಲ್ಲು. ಇಟ್ ಈಸ್ ಅನ್ ಎರರ್ ಇನ್ ಮೆಟಬಾಲಿಸಮ್. ಎಸ್, ಇದು ಕೂಡ ಕರೆಕ್ಟು. ನೋಡಿ, ಇವು 3 ಕೂಡ ಕರೆಕ್ಟ್ ಆಗಿದೆ, ಇದು ರಾಂಗ್. ಇಟ್ ಈಸ್ ಅ ಕೇಸ್ ಆಫ್ ಅನ್ಯೂಪ್ಲಾಯ್ಡಿ ಅಲ್ಲ. ನೆಕ್ಸ್ಟ್ 18th ಕ್ವಶನ್ ನೋಡಿ. ಡಬಲ್ ಲೈನ್ಸ್ ಇನ್ ಪೆಡಿಗ್ರಿ ಅನಾಲಿಸಿಸ್ ಶೋಸ್ ಅಂತ ಕೇಳಿದ್ದಾರೆ. ಅದಕ್ಕೆ ಏನು ಆಪ್ಷನ್? ಅನ್ಎಫೆಕ್ಟೆಡ್ ಆಫ್ ಸ್ಪ್ರಿಂಗ್ ಅಲ್ಲ, ಸೆಕ್ಸ್ ಅನ್ಸ್ಪೆಸಿಫೈಡ್ ಅಲ್ಲ, ನಾರ್ಮಲ್ ಮೇಟಿಂಗ್ ಅಲ್ಲ, ಕನ್ಸಾಂಗಿನಿಯಸ್ ಮ್ಯಾರೇಜ್ ಹೌದು. ಹೌದಾ?
ಆಪ್ಷನ್ ಡಿ. ನೋಡಿ, ಅನ್ಅಫೆಕ್ಟೆಡ್ ಆಫ್ ಸ್ಪ್ರಿಂಗ್ ಅಂತ ಹೇಳಿದ್ರೆ ಜಸ್ಟ್ ಸ್ಕ್ವೇರ್ ಅಥವಾ ರೌಂಡನ್ನು ಬರಿತೀವಿ, ಶೇಡ್ ಮಾಡೋದಿಲ್ಲ. ಸೆಕ್ಸ್ ಅನ್ಸ್ಪೆಸಿಫೈಡ್ ಅಂತ ಹೇಳಿದ್ರೆ ನೋಡಿ ಈ ಥರ ಬರಿತೀವಿ, ಹೌದಾ. ನಾರ್ಮಲ್ ಮೇಟಿಂಗ್ ಅಂತ ಕೇಳಿದ್ರೆ ಮಧ್ಯ ಒಂದು ಲೈನ್ ಹಾಕ್ತೀವಿ. ಕನ್ಸಾಗಿನಿಯಸ್ ಮ್ಯಾರೇಜ್ ಅಂತ ಹೇಳಿದ್ರೆ ಅಥವಾ ಮ್ಯಾರೇಜ್ ಬಿಟ್ವೀನ್ ರಿಲೇಟಿವ್ಸ್ ಅಂತಲೂ ಹೇಳ್ಬೋದು, ಮಧ್ಯೆ 2 ಲೈನ್ಸ್ಗಳನ್ನು ಹಾಕ್ತೀವಿ. ಓಕೆ, ನೋಡಿ ಇಲ್ಲಿ ಸಿಂಬಲ್ಸ್ಗಳನ್ನು ಕೊಟ್ಟಿದ್ದಾರೆ. ಮೇಲಿಗೆ ಯಾವುದು, ಫಿಮೇಲ್ಗೆ ಯಾವುದು, ಸೆಕ್ಸ್ ಅನ್ಸ್ಪೆಸಿಫೈಡ್, ಅಫೆಕ್ಟೆಡ್ ಇಂಡಿವಿಜುವಲ್ಸ್. ನೋಡಿ ಇದು ಮೇಟಿಂಗ್, ಇದು ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್ ಅಥವಾ ಕನ್ಸಾಗಿನಿಯಸ್ ಮೇಟಿಂಗ್, ಕನ್ಸಾಗಿನಿಯಸ್ ಮ್ಯಾರೇಜ್. ಓಕೆನಾ. ಸೊ ನೆಕ್ಸ್ಟು 19th ಕ್ವೆಶ್ಚನ್ನು, ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.